Hello, students! Welcome to Study B+. Learn smart every day. Today, Chapter 1, Knowing Our Numbers. Are you ready? Let's start! Knowing our numbers is the first chapter in 6th standard mathematics. All of you ready for the class? Next, move on to the second one. Now take the greatest and the smallest 4-digit numbers by using any one digit twice. ಅಂದರೆ ಯಾವುದಾದ್ರು ಒಂದು ಡಿಜಿಟ್ನ ಟ್ವೈಸ್ ಯೂಸ್ ಮಾಡಿ ನಾವು 4-digit ನಂಬರ್ಸ್ನ ಮಾಡಬೇಕು. ಹಿಂಟ್ ಏನು ಕೊಟ್ಟಿದ್ದಾರೆ, ಥಿಂಕ್ ಇನ್ ಈಚ್ ಕೇಸ್ ವಿಚ್ ಡಿಜಿಟ್ ವಿಲ್ ಯೂಸ್ ಟ್ವೈಸ್. ಅಂದರೆ 2 ಸತಿ ನೀವು ವಿಚಾರ ಮಾಡಿ ಯಾವ ನಂಬರ್ನ ಟ್ವೈಸ್ ಬರೀಬೇಕು ಅಂತ ವಿಚಾರ ಮಾಡಿ ಹೇಳ್ರಿ ಅಂತ ಹೇಳಿದ್ರು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಏನಿದೆ, 3, 8, 7 ಇದೆ. ಹಾಗಿದ್ರೆ ನಮಗೆ ಗ್ರೇಟೆಸ್ಟ್ ನಂಬರ್ ಆಗಬೇಕಂದ್ರೆ ಯಾವ ನಂಬರ್ನ ಟ್ವೈಸ್ ತೊಗೋಬೇಕು? 8. ಯಾಕಂದರೆ 8 ದೊಡ್ಡದಿದೆಯಲ್ಲ, 8 ನಂಬರ್ನ ಟ್ವೈಸ್ ತೊಗೊಂಡ್ರೆ ನೆಕ್ಸ್ಟ್ 7, 3 ಈಸ್ ಎ ಗ್ರೇಟೆಸ್ಟ್ ನಂಬರ್. ಆ್ಯಂಡ್ ನೆಕ್ಸ್ಟು ಅದೇ ನಮಗೆ ಸ್ಮಾಲೆಸ್ಟ್ ಆಗಬೇಕಂದ್ರೆ 3, 7, 8, 8 ಬರೆಯೋ ಥರ ಇಲ್ಲ. ಈಗ ದೊಡ್ಡ ನಂಬರ್ ಆಗ್ಬೇಕಂದ್ರೆ 8ನ ಡಬಲ್ ಸತಿ ತೊಗೊಂಡಿವಲ್ಲ, ಹಾಗೆ ಸಣ್ಣ ನಂಬರ್ ಆಗ್ಬೇಕಂದ್ರೆ ಸಣ್ಣ ನಂಬರ್ನ 2 ಸತಿ ತೊಗೋಬೇಕು. ಸೊ ಏನಾಗುತ್ತೆ, 3, 3, ನೆಕ್ಸ್ಟ್ ಸಣ್ಣದು ಯಾವುದು 7, ನೆಕ್ಸ್ಟ್ ಸಣ್ಣದು ದೊಡ್ಡದು 8 ಈಸ್ ಎ ಸ್ಮಾಲೆಸ್ಟ್ ನಂಬರ್. ಓಕೆ, ನೆಕ್ಸ್ಟ್ ಒನ್ ಇಲ್ಲಿ ಹುಷಾರಾಗಿ ನೋಡಿ, 0ನ ಫಸ್ಟ್ ಬರೆಯೋ ಹಾಗಿಲ್ಲ. ಆದರೆ ಗ್ರೇಟರ್ ನಂಬರಲ್ಲಿ ಏನು ತೊಂದರೆ ಆಗಲ್ಲ. ಗ್ರೇಟರ್ ನಂಬರ್ ಯಾವುದು? 9 ಇದೆ. 9ನ ಟ್ವಾಯ್ಸ್ ತೊಗೊಂಡ್ರೆ ಮತ್ತೇನು ಬರುತ್ತೆ? 0, 5 ಬರುತ್ತೆ. 5, 0 ಬರುತ್ತೆ. ಈಸ್ ಎ ಗ್ರೇಟೆಸ್ಟ್ ನಂಬರ್. ಹಾಗಂತ ಈಗ 0ನ ಟ್ವೈಸ್ ಬರೋಕ್ಕಾಗಲ್ಲ. 0ನ ಮಧ್ಯೆ ತೊಗೋಬೇಕಂದ್ರೆ 5ನ ಟ್ವೈಸ್ ಬರೀಬೇಕು. 5, 0, 9 ಈಸ್ ಎ ಸ್ಮಾಲೆಸ್ಟ್ ನಂಬರ್. ನೆಕ್ಸ್ಟ್ ಸೀದ್ ಹೇಳ್ತೀರಾ? ದೊಡ್ಡ ನಂಬರ್ ಯಾವುದಿದೆ? 9 ಇದೆ. 9, 9, 4, 0 is a greatest number. And 4, 4, 0, 9 is a smallest number. Next, 8, 8, 5, 1 is a greatest number. And 1, 1, 5, 8 is a smallest number. Just continue. Number 3, make the greatest and the smallest 4-digit number using any 4 different digit with ಕಂಡೀಷನ್ ಆ್ಯಸ್ ಗಿವನ್. ಅವ್ರೇನು ಕಂಡೀಷನ್ ಕೊಟ್ಟಾರೆ, ನೋಟ್ ದ ನಂಬರ್ ಕೆನಾಟ್ ಬಿ ವಿತಿನ್ ದ ಡಿಜಿಟ್ 0 ವೈ ಅಂತ ಕೊಟ್ಟಾರೆ. ಅಂದರೆ ವಿತಿನ್ 0 ಅಂದರೆ 1 to 0ದಿಂದ 9ವರೆಗೂ ನಂಬರ್ಸ್ನ ತಗೊಂಡು ಇಲ್ಲಿ ಅವರು ಒಂದು ನಂಬರ್ನ ಸ್ಟಿಕ್ ಆನ್ ಮಾಡಿದ್ದಾರೆ. ಅದಕ್ಕಿಂತ ಗ್ರೇಟೆಸ್ಟು ಅದಕ್ಕಿಂತ ಸ್ಮಾಲೆಸ್ಟ್ ನಂಬರ್ಸ್ನ ಬರಿಬೇಕು. ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ದ ಡಿಜಿಟ್ 7 ಈಸ್ ಆಲ್ವೇಸ್ ಎಟ್ 1 ಪ್ಲೇಸ್. ಅಂದರೆ ಇದು ನೋಡಿ, ಯೂನಿಟ್ 10, 100, 1000 ಪ್ಲೇಸ್ ತಾನೇ. ಅವ್ರು ಏನು ಹೇಳ್ಯಾರೆ, ಎಟ್ ಒನ್ಸ್ ಪ್ಲೇಸ್ ಅಂದರೆ ಯೂನಿಟ್ ಪ್ಲೇಸಲ್ಲಿ 7ಅನ್ನು ಫಿಕ್ಸ್ ಇಟ್ಟಿದ್ದಾರೆ. ಆದರೆ ಗ್ರೇಟೆಸ್ಟ್ ನಂಬರ್ಸ್ನ ಬರೀಬೇಕು ಅಂದರೆ 7ಕ್ಕಿಂತ ಗ್ರೇಟರ್ ಇರೋ ನಂಬರ್ನ ಬರೀಬೇಕು. 9, 8, 6 ಆಲ್ರೆಡಿ ಅವ್ರು ಏನು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಸ್ಮಾಲೆಸ್ಟ್ ಅಂದರೆ 7ಕ್ಕಿಂತ ಸಣ್ಣದಿರೋ ನಂಬರ್ಸ್ನ, ಅಂದರೆ 7 ಒಳಗಿರೋ ನಂಬರ್ಸ್ನ ಬರೀಬೇಕು. 1, 0, 2, 7. ಅದೇ ಥರ ನೆಕ್ಸ್ಟ್ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅವರು, ಡಿಜಿಟ್ 4 ಈಸ್ ಆಲ್ವೇಸ್ ಎಟ್ 10th ಪ್ಲೇಸ್ ಅಂತ. ಅಂದರೆ ಇಲ್ಲಿ ಯೂನಿಟ್ 10, 100, 1000 ಪ್ಲೇಸ್ ಅಂದರೆ 10th ಪ್ಲೇಸ್ಗೆ 4 ಅನ್ನೋದು ಫಿಕ್ಸ್ ಆಗಿತ್ತು. ಹಂಗಿದ್ರೆ ಇದ್ರ ಆನ್ಸರ್ ಏನು ಬರುತ್ತೆ ನೋಡೋಣ. ನೋಡ್ರಿ, ಇಲ್ಲಿ ಯೂನಿಟ್ 10, 100,
1000. ಅವ್ರೇನು ಹೇಳಿದ್ದಾರೆ 10th ಪ್ಲೇಸಲ್ಲಿ 4ನ ಫಿಕ್ಸ್ ಇಡಬೇಕು ಅಂತ ಹೇಳಿದ್ದಾರೆ. ಇಟ್ಟಿದ್ದೀವ? ಹಂಗಿದ್ರೆ ನೆಕ್ಸ್ಟು ಗ್ರೇಟೆಸ್ಟ್ ನಂಬರ್ಸ್ನ ಬರಿಬೇಕು. ಈಗ ಗ್ರೇಟೆಸ್ಟ್ ನಂಬರು 4ಕ್ಕಿಂತ ಗ್ರೇಟರ್ ಯಾವುದಿದೆ? 9 ತೊಗೊಳೋಣ. ನೆಕ್ಸ್ಟ್ 8, 4 ಆಯಿತು. ಇನ್ನು ನಮಗೆ ಗ್ರೇಟೆಸ್ಟ್ ನಂಬರ್ ಬೇಕಿರೋದ್ರಿಂದ ಇಲ್ಲಿ 7 ತೊಗೊಳೋಣ. ಓಕೆ. ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್, 4ಕ್ಕಿಂತ ಸ್ಮಾಲ್ ಇರೋ ನಂಬರ್ ಯಾವ್ಯಾವಿದೆ? 1, 0, 2. ನೀವು ಇವೇ ತೊಗೋಬೇಕಾ ಅಂದರೆ ಇಲ್ಲ, 0ದಿಂದ 9ವರೆಗೂ ಯಾವ ನಂಬರ್ ಆದರೂ ತೊಗೋಬೋದು. ಓಕೆ. ಹಾಗಿದ್ರೆ ನೆಕ್ಸ್ಟ್ ಸಿ, ಡಿಜಿಟ್ 9 ಈಸ್ ಆಲ್ವೇಸ್ ಎಟ್ ದ 100 ಪ್ಲೇಸ್. ಯೂನಿಟ್ 10, 100, 10,000. 100 ಪ್ಲೇಸಲ್ಲಿ ಆಲ್ರೆಡಿ ಏನಾಗಿದೆ? 9 ಫಿಕ್ಸ್ ಆಗಿದೆ. ಹಾಗಿದ್ರೆ ಗ್ರೇಟೆಸ್ಟ್ ನಂಬರ್ಸ್ನ ಎದನ್ನು ತೊಗೊತೀವಿ ನಾವು? 9ಕ್ಕಿಂತ ಗ್ರೇಟೆಸ್ಟ್ ಯಾವುದೂ ಇಲ್ಲಲ್ಲ. ಸೊ ಇನ್ನೊಂದು 9 ತೊಗೊಂಡ್ರೂ ಬರುತ್ತೆ, ನಾವು 8 ತೊಗೊಂಡ್ರೂ ಬರುತ್ತೆ. 8, 9, 7. 9ಕ್ಕಿಂತ 6 ಸಣ್ಣದು 7, ನೆಕ್ಸ್ಟ್ 6. ಓಕೆನಾ? ಈಗ ಸ್ಮಾಲೆಸ್ಟ್ ನಂಬರ್ ಅಂದರೆ ಆಲ್ವೇಸ್ ಸ್ಮಾಲ್ ನಂಬರಿಂದ ಹೋಗಬೇಕಂದ್ರೆ 1, 9, 0, 2 ಅಂತ ತಗೊಳ್ಳೋಣ. ಓಕೆ. ನೆಕ್ಸ್ಟ್ ನೋಡಿ ಡಿ, ಡಿಜಿಟ್ 1 ಈಸ್ ಆಲ್ವೇಸ್ ಎಟ್ 1000 ಪ್ಲೇಸ್. ಯೂನಿಟ್ 10, 100, 1000 ಪ್ಲೇಸಲ್ಲಿ 1 ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಗ್ರೇಟೆಸ್ಟ್ ನಂಬರ್ ಬರಿಬೇಕಂತ 1ಕ್ಕಿಂತ ಜಾಸ್ತಿ ಗ್ರೇಟರ್ ಇರೋದು ಯಾವುದು? 9, 8, 7 ಬರೆದ್ವಿ. ಈಗ ಸ್ಮಾಲೆಸ್ಟ್ ಯಾವುದಿದೆ? 1ಕ್ಕಿಂತ ಸ್ಮಾಲು 0, ನೆಕ್ಸ್ಟ್ 2, ನೆಕ್ಸ್ಟ್ 3. ಗೊತ್ತಾಯ್ತಲ್ಲ? Thank you for watching. Like, share, subscribe. Study B+.